ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಾನ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಈ ಭಾರತ ಪ್ರಜೆಗೆ ನಾನು ಹೇಳೋದು ಏನಂದರೆ, ದಯವಿಟ್ಟು ನೀವು ಮಾಡೋದು ಒಂದು ಪೋಸ್ಟಲ್ ಲ್ಯಾಡರ್. ಆ ಪೋಸ್ಟಲ್ ಲ್ಯಾಡರ್ ಏನಕ್ಕಂದರೆ, ಮಾನ್ಯ ನಮ್ಮ ರಾಷ್ಟ್ರಪತಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಬೇಕು. ಪ್ರತಿಯೊಬ್ಬರೂ ನಿಮ್ಮ ಹಕ್ಕನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರ್ದು. ಈ ದೇಶದ ಹಕ್ಕು ಮತ ಚಲಾಯಿಸೋದು. ಈ ಮತವನ್ನು ಇವತ್ತು ಕಳ್ತನ ಆಗ್ತಾಯಿದೆ. ನಮ್ಮ ಹಕ್ಕನ್ನು ಇವತ್ತು ರಾಜಕೀಯ ಪಕ್ಷಗಳು ಇವತ್ತು ದರೋಡೆ ಮಾಡ್ತಾಯಿದೆ ಅಂತ ನಾವು ಇವತ್ತು ನೋಡ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣ ನಮ್ಮದ ಒಂದು ನಿರ್ಲಕ್ಷ್ಯ. ನಾವು ಮಾಡುವ ನಿರ್ಲಕ್ಷ್ಯದಿಂದ ಇವತ್ತು ಅನೇಕ ಜನ ಇವತ್ತು ಓಟನ್ನು ಕಳ್ಕೊಬಿಟ್ಟಿದ್ದಾರೆ. ನೀವು ಭಾರತೀಯ ಅಂತ ಹೇಳೋಕ್ಕೆ ನಾಚಿಕೆ ಆಗುವ ಒಂದು ಪರಿಸ್ಥಿತಿ ಇವತ್ತು ನಡೀತಾ ಇದೆ. ಭಾರತದ ಸಂವಿಧಾನ ಒಳಗಡೆ ಕೊಟ್ಟಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಒಂದು ಸಂವಿಧಾನವನ್ನು ಇವತ್ತು BJP ಪಕ್ಷ, ಈ BJP ಅಮಿತ್ ಶಾ, ಈ ಮೋದಿ ಮಾಡ್ತಾ ಇದ್ದಾರೆ. ತಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಇಂಗ್ಲೆಂಡ್ ಲೆಟರ್ ತೊಗೊಳ್ಳಿ. ಇಂಗ್ಲೆಂಡ್ ಲೆಟರ್ ತೊಗೊಂಡು ನಮ್ಮ ರಾಷ್ಟ್ರದ ಪ್ರಧಾನಿ, ರಾಷ್ಟ್ರದ ಏನು ಇವರಿದ್ದಾರೆ, ರಾಷ್ಟ್ರಪತಿ ಏನಿದ್ದಾರೆ, ಅವರಿಗೆ ಒಂದು ಕಾಗದ ಮುಖಾಂತರ ನನ್ನ ಓಟನ್ನು ದಯವಿಟ್ಟು ನನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿ ಅಂತ ಒಂದು ಸಂದೇಶವನ್ನು ಬರೆದು, ದಯವಿಟ್ಟು ಪ್ರತಿಯೊಬ್ಬ ಪ್ರಜೆಗಳು ಇವತ್ತಿಂದ ನೀವು ಕೂಡಲೇ ತಗೊಳ್ಳಿ. ನಮ್ಮ ಹಕ್ಕನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ರಾಷ್ಟ್ರಪತಿಗೆ ಈ ಥರ ನನ್ನ ಓಟನ್ನು ಬೇರೆಯವರು ಚಲಾಯಿಸಬಾರ್ದು. ಆದ್ದರಿಂದ ತಾವುಗಳು ಆಧಾರ್ ಕಾರ್ಡ್ ಜೊತೆ ನನ್ನ ವೋಟರ್ ID ಕಾರ್ಡನ್ನು ಲಿಂಕ್ ಮಾಡಬೇಕು. ಇದು ನನ್ನ ಒತ್ತಾಯ ಅಂತ ಬರೆದು ರಾಷ್ಟ್ರಪತಿ ಕಳಿಸ್ರಿ. ಪ್ರತಿಯೊಬ್ಬರು ಕಳಿಸಿ. ಇಲ್ಲಾಂದರೆ ನೀವು ಒಬ್ಬ ಈ ರಾಷ್ಟ್ರದ ಪ್ರಜೆ ಆಗೋದಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಇವತ್ತೇನು ಪ್ಯಾನ್ ಕಾರ್ಡನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿದ್ರು, ಅದೇ ರೀತಿ ವೋಟರ್ ID ಕಾರ್ಡನ್ನು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಬೇಕಂತ ಈ ನಮ್ಮ ರಾಷ್ಟ್ರಪತಿಗೆ ನೀವು ಪ್ರತಿಯೊಬ್ಬರು ಒಂದು ಪೋಸ್ಟಲ್ ಆರ್ಡರ್ ತೊಗೊಂಡು, ಪೋಸ್ಟ್ ಕಾರ್ಡ್ ತೊಗೊಂಡು ಪ್ರತಿಯೊಬ್ಬರು ನೀವು ಅವರಿಗೆ ಮನವಿ ಮಾಡಬೇಕಂತ ಈ ಮೂಲಕ ತಿಳಿಸ್ತೀನಿ. ನಮ್ಮ ಭಾರತವನ್ನು ಉಳಿಸೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಮತ ಹಕ್ಕನ್ನು ಉಳಿಸೋಣ. ನಮ್ಮ ಹಕ್ಕು ನಮ್ಮದು ಅಂತ ಎಲ್ಲ ಕಡೆ ಪ್ರಚಾರ ಮಾಡಿ. ನನ್ನ ಮಾತು ಕೇಳಿದ್ರು ತಮ್ಮ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಎಲ್ಲರಿಗೂ ಜೈ ಭೀಮ್, ಜೈ ಭಗತ್ ಸಿಂಗ್. BJPಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ.